ನೋಡಿ, ಕೂಸು ಹುಟ್ಟೋ ಮುಂಚೆ ಕುಲಾವಿ ಹೊಲಿಸಿದ್ರಂತೆ ಅನ್ನೋದು ಗಾದೆ ಮಾತು. ನೀವೆಲ್ಲ ಕೇಳಿರ್ತೀರದನ್ನ. ಆದರೆ ಹುಟ್ಟಿದ ಕೂಸಿಗೆ ಹಾಕಿದ ಕುಲಾವಿಯೇ ಸರಿಯಾಗಿಲ್ಲ ಅನ್ನೋದು ಈಗ ವಿಧಾನಸೌಧದ ಕಾರಿಡಾರ್ ಅಲ್ಲಿ ಕೇಳಿ ಬರ್ತಾ ಇರೋ ಹೊಸ ಗಾದೆ ಮಾತು. ಯಾವ ಕೂಸು, ಯಾವ ಕುಲಾವಿ, ಬನ್ನಿ ನೋಡೋಣ ಒಳನೋಟದಲ್ಲಿ. ಮತ್ತೆ ದಿಲ್ಲಿಗೆ ಸದ್ಯದಲ್ಲೇ ವಿಸ್ತರಣೆ, ಖಾತೆ ಕ್ಯಾತೆ ಹೀಗಂತ ಹೆಡ್ಲೈನ್ ಓದೋ ರೀತಿ ಮಾತಾಡ್ತಾ ಬಂದ್ರು ನೋಡಿ ನಮ್ ಗೋವಿಂದನ. ಅರೆ ಗೋವಿಂದನ, ಏನ್ ನಮ್ಮನ್ನೇ ತಮಾಷೆ ಮಾಡ್ತಾ ಇದ್ದೀರಾ? ದಿನಾ ವಿಸ್ತರಣೆ ಆಗುತ್ತೆ ಅಂತೀವಿ, ಆದ್ರೆ ಆಗ್ತಾ ಇಲ್ಲ ಅಂತ. ಖಾತೆ ಕ್ಯಾತೆ ಅಂತಾನು ಈಗಲೇ ಹೇಳ್ತಾ ಇದ್ದೀರಾ. ಏನು ಹೇಳ್ತಾರಲ್ಲ, ಕೂಸುಟ್ಟೋ ಮುಂಚೆ ಕುಲಾವಿ ಹೊಲಿಸಿದ್ರು, ಹಂಗಾಯ್ತು ನಿಮ್ ಕತೆ ಅಂದ ಹಾಗೆ. ಈ ಖಾತೆ ಕ್ಯಾತೆ ಅಂದಿದ್ದಕ್ಕೆ ಟಾಂಗ್ ಕೊಟ್ರೆ ನಮಗೆ ಟಕ್ಕರ್ ಕೊಡ್ತಾರ ನೋಡಿದ್ರು ನೋಡಿ ನಮ್ ಗೋವಿಂದನ. ಅಲ್ಲಿಗೆ ಅವ್ರ ಕಿವಿಗೆ ಏನೋ ಒಂದು ಗುಸುಗುಸು ಬಿದ್ದಿದೆ ಅನ್ನೋದು ಗ್ಯಾರಂಟಿ ಆಯ್ತು ನೋಡಿ. ನಾವು ಕಾಲಿಡಿದ್ರೆ ಗೋವಿಂದನ ಬಿಡ್ತಾರ? ಕೊಟ್ರು ನೋಡಿ ಉತ್ತರ. ನೋಡಿ, ನಾನು ಕೂಸು ಹುಟ್ಟೋಕೆ ಮುಂಚೆ ಕುಲಾವಿ ಹೊಲಿಸ್ತಾ ಇಲ್ಲ, ಈಗಾಗಲೇ ಹುಟ್ಟಿರುವಂತಹ ಕೂಸಿಗೆ ಹಾಕಿರೋ ಕುಲಾವಿನೇ ಸರಿ ಇಲ್ಲ ಅಂತ ಹೇಳಿದ್ರಲ್ಲ, ಆ ಖಾತೆ ಕ್ಯಾತೆ ಬಗ್ಗೆ ಹೇಳ್ತಿದ್ದೀನಿ ಅಂತ ಮುನಿಸಿಕೊಂಡಿದ್ದ ಸಚಿವರನ್ನ ನೆನಪಿಸಿದ್ರು ನಮ್ ಗೋವಿಂದನ. ವಿಷಯ ಏನಪ್ಪಾ ಅಂದ್ರೆ ನೋಡಿ, ವಿಧಾನಸೌಧದ 3ನೇ ಮಹಡಿಯ ಮೂಲಗಳ ಪ್ರಕಾರ ಮತ್ತೆ ದಿಲ್ಲಿಗೆ ಹೋಗೋಕೆ ಮಿನಿಮಮ್ ಇನ್ನು 3 ದಿನ ಇದೆ. ಆದ್ರೆ ಅಲ್ಲಿಗೆ ಹೋಗಿ ಹೊಸದಾಗಿ ವಿಸ್ತರಣೆ ಮಾಡೋಕ್ಕೂ ಮೊದಲು ಈ ಹಿಂದೆ ಶುರುವಾಗಿದ್ದ ಈ ಖಾತೆ ಕ್ಯಾತೆ ತಲೆನೋವು ಇದೆಯಲ್ಲ, ಸ್ವಲ್ಪ ದಿನ ತಣ್ಣಗಾಗಿತ್ತು. ಈಗ ಒಳಗೊಳಗೆ ಮತ್ತೆ ಭುಗಿಲಿದಿದೆ ಅಂತಿವೆ ಕೆಲವೊಂದಿಷ್ಟು ಖಚಿತ ಮೂಲಗಳು. ಇದಕ್ಕೆ ಸರಿಯಾಗಿ ಇವತ್ತು ಈ ಮೊದಲೇ ಮುನಿಸಿಕೊಂಡಿದ್ದಂತಹ ಸಚಿವ ಮುನಿಯಪ್ಪನವರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು. ಈ ಹಿಂದೆ ಮುನಿಸಿಕೊಂಡಿದ್ದ ಸಚಿವ ಆಪ್ತ ಮೂಲಗಳ ಪ್ರಕಾರ ಈ ಬಾರಿ 2ರಲ್ಲಿ 1 ತೀರ್ಮಾನ ಆಗ್ಲೇಬೇಕು ಅಂತ ಎದ್ ನಿಂತಿದ್ದಾರಂತೆ ನೋಡಿ. ಒಂದು ಸಮಾಜ ಕಲ್ಯಾಣ ಇಲಾಖೆಯನ್ನಾದ್ರೂ ಕೊಡಿ, ಇಲ್ದಿದ್ರೆ ಒಂದೊಳ್ಳೆ ಖಾತೆಯನ್ನ ಹೆಚ್ಚುವರಿಯಾಗಿ ಕೊಡಿ. ಎರಡೂ ಆಗಲ್ಲ, ಈಗಿರೋ ಖಾತೆಯಲ್ಲೇ ಮುಂದುವರಿಬೇಕು ಅನ್ನೋದಾದ್ರೆ ಉಪಮುಖ್ಯಮಂತ್ರಿ ಮಾಡಿ ಅಂತ ಪಟ್ಟು ಹಿಡಿದಿದ್ದಾರಂತೆ ಕೆಲವೊಂದಿಷ್ಟು ಮುನಿದ ಸಚಿವರು. ಇನ್ನು ರಾಮಲಿಂಗಾರೆಡ್ಡಿ ಅವರು ಸಿಎಂ ಜೊತೆಗೆ ಕಾವೇರಿ ನದಿ ನೀರಿನ ವಿಚಾರ ಮಾತಾಡೋಕೆ ಅಂತಾನೆ ಹೋಗ್ತಿದ್ರಂತೆ. ಆದ್ರೆ ಈ ಟೈಮ್ನಲ್ಲಿ ಸಿಎಂ ಮುಂದೆ ಹೋದ್ರೆ ಸಾಕು, ಏನ್ ಮೆಸೇಜ್ ಯಾರಿಗೆ ಹೋಗಬೇಕು ಹೋಗಿರುತ್ತೆ ಅಂತ ಬಿಟಿಎಂ ಲೇಔಟಿನ ಮೂಲಗಳು ಮಾತನಾಡಿದ್ದು ನಮ್ಮ ಒಳನೋಟಕ್ಕೆ ಕಂಡು ಬಂದಿದೆ ನೋಡಿ. ನೋಡಿ, ಕೂಸು ಹುಟ್ಟೋ ಮುಂಚೆ ಕುಲಾವಿ ಹೊಲಿಸಿದ್ರಂತೆ ಅನ್ನೋದು ಗಾದೆ ಮಾತು. ನೀವೆಲ್ಲ ಕೇಳಿರ್ತೀರದನ್ನ. ಆದರೆ ಹುಟ್ಟಿದ ಕೂಸಿಗೆ ಹಾಕಿದ ಕುಲಾವಿಯೇ ಸರಿಯಾಗಿಲ್ಲ ಅನ್ನೋದು ಈಗ ವಿಧಾನಸೌಧದ ಕಾರಿಡಾರ್ ಅಲ್ಲಿ ಕೇಳಿ ಬರ್ತಾ ಇರೋ ಹೊಸ ಗಾದೆ ಮಾತು. ಯಾವ ಕೂಸು, ಯಾವ ಕುಲಾವಿ, ಬನ್ನಿ ನೋಡೋಣ ಒಳನೋಟದಲ್ಲಿ. ಮತ್ತೆ ದಿಲ್ಲಿಗೆ ಸದ್ಯದಲ್ಲೇ ವಿಸ್ತರಣೆ, ಖಾತೆ ಕ್ಯಾತೆ ಹೀಗಂತ ಹೆಡ್ಲೈನ್ ಓದೋ ರೀತಿ ಮಾತಾಡ್ತಾ ಬಂದ್ರು ನೋಡಿ ನಮ್ ಗೋವಿಂದನ. ಅರೆ ಗೋವಿಂದನ, ಏನ್ ನಮ್ಮನ್ನೇ ತಮಾಷೆ ಮಾಡ್ತಾ ಇದ್ದೀರಾ? ದಿನಾ ವಿಸ್ತರಣೆ ಆಗುತ್ತೆ ಅಂತೀವಿ, ಆದ್ರೆ ಆಗ್ತಾ ಇಲ್ಲ ಅಂತ. ಖಾತೆ ಕ್ಯಾತೆ ಅಂತಾನು ಈಗಲೇ ಹೇಳ್ತಾ ಇದ್ದೀರಾ. ಏನು ಹೇಳ್ತಾರಲ್ಲ, ಕೂಸುಟ್ಟೋ ಮುಂಚೆ ಕುಲಾವಿ ಹೊಲಿಸಿದ್ರು, ಹಂಗಾಯ್ತು ನಿಮ್ ಕತೆ ಅಂದ ಹಾಗೆ. ಈ ಖಾತೆ ಕ್ಯಾತೆ ಅಂದಿದ್ದಕ್ಕೆ ಟಾಂಗ್ ಕೊಟ್ರೆ ನಮಗೆ ಟಕ್ಕರ್ ಕೊಡ್ತಾರ ನೋಡಿದ್ರು ನೋಡಿ ನಮ್ ಗೋವಿಂದನ. ಅಲ್ಲಿಗೆ ಅವ್ರ ಕಿವಿಗೆ ಏನೋ ಒಂದು ಗುಸುಗುಸು ಬಿದ್ದಿದೆ ಅನ್ನೋದು ಗ್ಯಾರಂಟಿ ಆಯ್ತು ನೋಡಿ. ನಾವು ಕಾಲಿಡಿದ್ರೆ ಗೋವಿಂದನ ಬಿಡ್ತಾರ? ಕೊಟ್ರು ನೋಡಿ ಉತ್ತರ. ನೋಡಿ, ನಾನು ಕೂಸು ಹುಟ್ಟೋಕೆ ಮುಂಚೆ ಕುಲಾವಿ ಹೊಲಿಸ್ತಾ ಇಲ್ಲ, ಈಗಾಗಲೇ ಹುಟ್ಟಿರುವಂತಹ ಕೂಸಿಗೆ ಹಾಕಿರೋ ಕುಲಾವಿನೇ ಸರಿ ಇಲ್ಲ ಅಂತ ಹೇಳಿದ್ರಲ್ಲ, ಆ ಖಾತೆ ಕ್ಯಾತೆ ಬಗ್ಗೆ ಹೇಳ್ತಿದ್ದೀನಿ ಅಂತ ಮುನಿಸಿಕೊಂಡಿದ್ದ ಸಚಿವರನ್ನ ನೆನಪಿಸಿದ್ರು ನಮ್ ಗೋವಿಂದನ. ವಿಷಯ ಏನಪ್ಪಾ ಅಂದ್ರೆ ನೋಡಿ, ವಿಧಾನಸೌಧದ 3ನೇ ಮಹಡಿಯ ಮೂಲಗಳ ಪ್ರಕಾರ ಮತ್ತೆ ದಿಲ್ಲಿಗೆ ಹೋಗೋಕೆ ಮಿನಿಮಮ್ ಇನ್ನು 3 ದಿನ ಇದೆ. ಆದ್ರೆ ಅಲ್ಲಿಗೆ ಹೋಗಿ ಹೊಸದಾಗಿ ವಿಸ್ತರಣೆ ಮಾಡೋಕ್ಕೂ ಮೊದಲು ಈ ಹಿಂದೆ ಶುರುವಾಗಿದ್ದ ಈ ಖಾತೆ ಕ್ಯಾತೆ ತಲೆನೋವು ಇದೆಯಲ್ಲ, ಸ್ವಲ್ಪ ದಿನ ತಣ್ಣಗಾಗಿತ್ತು. ಈಗ ಒಳಗೊಳಗೆ ಮತ್ತೆ ಭುಗಿಲಿದಿದೆ ಅಂತಿವೆ ಕೆಲವೊಂದಿಷ್ಟು ಖಚಿತ ಮೂಲಗಳು. ಇದಕ್ಕೆ ಸರಿಯಾಗಿ ಇವತ್ತು ಈ ಮೊದಲೇ ಮುನಿಸಿಕೊಂಡಿದ್ದಂತಹ ಸಚಿವ ಮುನಿಯಪ್ಪನವರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು. ಈ ಹಿಂದೆ ಮುನಿಸಿಕೊಂಡಿದ್ದ ಸಚಿವ ಆಪ್ತ ಮೂಲಗಳ ಪ್ರಕಾರ ಈ ಬಾರಿ 2ರಲ್ಲಿ 1 ತೀರ್ಮಾನ ಆಗ್ಲೇಬೇಕು ಅಂತ ಎದ್ ನಿಂತಿದ್ದಾರಂತೆ ನೋಡಿ. ಒಂದು ಸಮಾಜ ಕಲ್ಯಾಣ ಇಲಾಖೆಯನ್ನಾದ್ರೂ ಕೊಡಿ, ಇಲ್ದಿದ್ರೆ ಒಂದೊಳ್ಳೆ ಖಾತೆಯನ್ನ ಹೆಚ್ಚುವರಿಯಾಗಿ ಕೊಡಿ. ಎರಡೂ ಆಗಲ್ಲ, ಈಗಿರೋ ಖಾತೆಯಲ್ಲೇ ಮುಂದುವರಿಬೇಕು ಅನ್ನೋದಾದ್ರೆ ಉಪಮುಖ್ಯಮಂತ್ರಿ ಮಾಡಿ ಅಂತ ಪಟ್ಟು ಹಿಡಿದಿದ್ದಾರಂತೆ ಕೆಲವೊಂದಿಷ್ಟು ಮುನಿದ ಸಚಿವರು. ಇನ್ನು ರಾಮಲಿಂಗಾರೆಡ್ಡಿ ಅವರು ಸಿಎಂ ಜೊತೆಗೆ ಕಾವೇರಿ ನದಿ ನೀರಿನ ವಿಚಾರ ಮಾತಾಡೋಕೆ ಅಂತಾನೆ ಹೋಗ್ತಿದ್ರಂತೆ. ಆದ್ರೆ ಈ ಟೈಮ್ನಲ್ಲಿ ಸಿಎಂ ಮುಂದೆ ಹೋದ್ರೆ ಸಾಕು, ಏನ್ ಮೆಸೇಜ್ ಯಾರಿಗೆ ಹೋಗಬೇಕು ಹೋಗಿರುತ್ತೆ ಅಂತ
ಬಿಟಿಎಂ ಲೇಔಟಿನ ಮೂಲಗಳು ಮಾತನಾಡಿದ್ದು ನಮ್ಮ ಒಳನೋಟಕ್ಕೆ ಕಂಡು ಬಂದಿದೆ ನೋಡಿ.